ಸ್ನೇಹಿತರೆ ನಮಸ್ಕಾರ. ಸ್ನೇಹಿತರು ಒಂದು ವಾಟ್ಸಪ್ಪಲ್ಲಿ ವೀಡಿಯೋ ಕಳಿಸಿದ್ರು, ಅಣ್ಣ ಇದ್ರ ಬಗ್ಗೆ ನೀನು ಒಂದು ವೀಡಿಯೋ ಮಾಡಲೇಬೇಕು ಅಂತ ಕಳಿಸಿದ್ರು. ಮಾಡಿದ್ದೀನಿ, ದಯವಿಟ್ಟು ನೋಡಿ. ನಿಜವಾಗ್ಲೂ ಇಂಥ ಕಾಲದಲ್ಲೂ ಮಾನವೀಯತೆ ಮನುಷ್ಯತ್ವ ಇದೆಯಂದರೆ ಅದು ಇಂಥ ವ್ಯಕ್ತಿಗಳಿಗಿಂದ ಮಾತ್ರ. ಯಾಕಂದರೆ ಎಷ್ಟೋ ಜನ ನೋಡ್ತಾ ಇದ್ದೀವಿ, ಮಾನವೀಯತೆ ಮನುಷ್ಯತ್ವ ಕಳ್ಕೊಂಡು ಬದುಕ್ತಾ ಇದ್ದಾರೆ. ಆದರೆ ನಿಜವಾಗ್ಲೂ ಈ ಅಂಗಡಿಯ ಮಾಲೀಕನಿಗೆ ದೇವರು ಒಳ್ಳೆ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತಂದೇಳಿ ಆ ಭಗವಂತನಲ್ಲಿ ಕೇಳ್ಕೊತಾ ಇದ್ದೀನಿ. ಇಂಥ ಓನರ್ ಇನ್ನೂ 100 ವರ್ಷ ಬದುಕಲಿ, ಎಲ್ಲ ಓನರು ಇವ್ರನ್ನ ನೋಡಿ ಬುದ್ಧಿ ಕಲೀಲಿ ಅಂತಂದು ಹೇಳಿ ಕಲ್ತ್ಕೊಳ್ಳಿ. ಕೋಟಿ ಇರೋರು ಸ್ವಲ್ಪ ಇಂಥವ್ರು ನೋಡ್ಕೊಳ್ಳಿ. ಈ ಒಣ ರಾಜಕೀಯ ಪ್ರತಿಷ್ಠೆ ಜಾತಿ ಇವೆಲ್ಲ ಬಿಟ್ಬಿಡಿ. ಈ ಭೂಮಿ ಮೇಲೆ ಏನಿಲ್ಲ, ಯಾವುದೂ ಶಾಶ್ವತವಲ್ಲ, ಎಲ್ಲ ಒಂದಿನಲ್ಲ ಒಂದು ಹೋಗುತ್ತೆ. ದಯವಿಟ್ಟು ಈ ವಿಡಿಯೋ ನೋಡಿ, ಆಮೇಲೆ ಮತ್ತೆ ಮಾತಾಡೋಣ. ಸ್ನೇಹಿತರೆ, ನಿಜವಾಗ್ಲೂ ಇಂಥ ದೃಶ್ಯಗಳನ್ನು ನೋಡೋಕ್ಕೆ ಭಾಳ ಒಂಥರ ಸಂತೋಷ, ಒಂಥರ ದುಃಖ. ಇಂಥ ಓನರ್ಗಳು ಕೂಡ ಇದ್ದಾರೆ ಅಂತ ನೋಡಿ. ತಮಿಳ್ನಾಡಲ್ಲಿ ಒಂದು ಊರಲ್ಲಿ ಈ ಹೆಣ್ಮಗು ಒಂದು ಜುವೆಲರಿ ಅಂಗಡೀಲಿ ಕೆಲಸ ಮಾಡುತ್ತೆ, ಫ್ಯಾಷನ್ ಜುವೆಲರಿ ಅಂಗಡೀಲಿ ಕೆಲಸ ಮಾಡುತ್ತೆ. ಪ್ರೆಗ್ನೆಂಟ್ ಆಗಿರ್ತಾರೆ. ಆ ಅಂಗಡಿ ಮಾಲೀಕ ಮುಸ್ಲಿಮ್ಸರಾಗಿರ್ತಾರೆ. ಆದರೆ ಇಲ್ಲಿ ಯಾವುದೇ ಜಾತಿ ಧರ್ಮ ಎಲ್ಲ ಬಿಟ್ಟು ಒಂದು ಮನುಷ್ಯತ್ವ ಮಾನವೀಯತೆ ಇದೆಯಂದರೆ ಅದು ಕೆಲವ್ರ ಹತ್ರ ಮಾತ್ರ, ಎಲ್ಲರ ಹತ್ರನೂ ಇರೋಲ್ಲ. ಆ ಹೆಣ್ಮಗು ಸೀಮಂತ ನೋಡಿ, ಯಾವ ರೀತಿ ಅಂಗಡಿಯಲ್ಲೇ ಎಲ್ಲರೂ ಮುಂದೆನೂ ಆ ಮನೆಯವರೆಲ್ಲ ಬಂದು ತಮ್ಮ ಕುಟುಂಬದ ಜೊತೆ ಸೇರ್ಕೊಂಡು ಆ ಕೆಲಸಗಾರ್ತಿಗೆ ನಿಜವಾಗ್ಲೂ ಸೀಮಂತ ಥರ ಆ ಅಂಗಡೀಲಿ ಮಾಡಿದ್ದಾರೆ. ನಿಜವಾಗ್ಲೂ ಇಂಥವ್ರನ್ನ ಒಳ್ಳೆ ಆರೋಗ್ಯವಾಗಿ ತುಂಬ ಚೆನ್ನಾಗಿಟ್ಟಿರಲಿ ಅಂತಂದೇಳಿ ನಾನು ಆ ಭಗವಂತನ ಕೇಳ್ಕೊತಾ ಇದ್ದೀನಿ. ಯಾಕಂದರೆ ಇಂಥ ಓನರ್ಗಳು ಸಿಗೋದು 100ಕ್ಕೆ ಕೂಡ ಸಿಗೋಲ್ಲ. ಅಷ್ಟು ಇವತ್ತು ಎಷ್ಟೋ ಕೋಟಿಗಟ್ಟಲೆ ಇರೋರು ಮಾನವೀಯತೆ ಮನುಷ್ಯತ್ವ ಕಳ್ಕೊಂಬಿಟ್ಟಿದ್ದಾರೆ. ಇವತ್ತು ಆ ಹೆಣ್ಣುಮಗು ಕಣ್ಣೀರು ಆಗ್ತಾಯಿದೆ ಅಂದರೆ ಅದು ದುಃಖದ ಕಣ್ಣೀರಲ್ಲ, ಆನಂದ ಬಾಷ್ಪ, ಅದು ಖುಷಿಯಿಂದ ಕಣ್ಣೀರು ಆಗ್ತಿರೋದು. ಎಷ್ಟು ಆ ಮಗುಗೆ ಸಂತೋಷ ಆಗ್ತಾಯಿದೆ ಅಂದರೆ ಹೆಣ್ಮಗುಗೆ ನಿಜವಾಗ್ಲೂ ಈ ರೀತಿ ಕೆಲಸ ಮಾಡೋರ ಹತ್ರ ನಾವು ಕರೆಕ್ಟಾಗಿದ್ದರೆ ಓನರ್ ಕೂಡ ನಮ್ಮ ಹತ್ರ ಅವರು ಕೂಡ ಅಷ್ಟು ಚೆನ್ನಾಗಿ ನೋಡ್ಕೊತಾರೆ. ಆದರೆ ಇವತ್ತಿನ ಕೆಲವು ಓನರ್ಗಳು ಎಷ್ಟೇ ನಿಯತ್ತಾಗಿ ಕೆಲಸ ಮಾಡಿದ್ರು ಏನೇನೂ ಪ್ರಯೋಜನ ಇಲ್ಲ, ₹1 ಪ್ರಯೋಜನ ಇಲ್ಲ. ಇವತ್ತು ನೀನು ಹೊರಗಡೆ ಇರು, ಒಳಗಡೆ ಬರಬೇಡ, ಆ ಜಾತಿ ಈ ಜಾತಿಯನ್ನು ನೋಡ್ತಾ ಇದ್ದಾರೆ. ಆದರೆ ಅಂಥದ್ರಲ್ಲಿ ಒಬ್ಬ ಮಾಲೀಕ ನಿಜವಾಗ್ಲೂ ಆ ಭಗವಂತನಲ್ಲಿ ನಾನು ಕೇಳ್ಕೊಳ್ಳೋದಿಷ್ಟೇ, ಇಂಥ ಓನರ್ನ, ಇಂಥ ಮಾಲೀಕರನ್ನು ಒಳ್ಳೆ ಆರೋಗ್ಯ ಕೊಡಪ್ಪ, ಒಳ್ಳೆ ಆರೋಗ್ಯ ಭಾಗ್ಯ ಕೊಡಪ್ಪ ಭಗವಂತ ಅಂತ ಹೇಳಿ ನಾನು ಆ ಭಗವಂತನ ಕೇಳ್ಕೊತಾ ಇದ್ದೀನಿ. ಬೇರೆ ಏನೂ ಕೇಳ್ಕೊಳ್ಳಲ್ಲ. ಯಾಕಂದರೆ ಓನರ್ ಚೆನ್ನಾಗಿದ್ದರೆ, ಇಂಥ ಓನರ್ ಅದ್ಭುತವಾಗಿದ್ದರೆ ಆ ಕೆಲಸಗಾರರು ಬಹಳ ಆನಂದವಾಗಿರ್ತಾರೆ, ಅದ್ಭುತವಾಗಿ ಖುಷಿಯಾಗಿರ್ತಾರೆ. ನಿಜವಾಗ್ಲೂ ಇದಕ್ಕಿಂತ ಇನ್ನೇನು ಇರಬೇಕು? ಎಷ್ಟು ಕೋಟಿ ಕೊಟ್ಟರು ಇಂಥ ಒಂದು ಅದ್ಭುತ ಅವಕಾಶ ಯಾರಿಗೂ ಸಿಗಲ್ಲ. ಎಷ್ಟು ಕೋಟಿ ಕೊಟ್ಟರು ಸಿಗಲ್ಲ ಇಂಥದ್ದು. ಅಂಥ ಓನರ್ಗಳಿಗೆ ಒಳ್ಳೆಯದಾಗಲಿ, ನಿಜವಾಗ್ಲೂ ಒಳ್ಳೆ ಥರ ಕೆಲಸ ಮಾಡಿ ಒಳ್ಳೆಯದಾಗಲಿ ಅಂತಂದೇಳಿ ಭಗವಂತನ ಕೇಳ್ಕೊತಾ ಇದ್ದೀನಿ. ಇದು ಒಂದು ತಮಿಳ್ನಾಡಲ್ಲಿ ನಡೆದಿರ್ತಕ್ಕಂಥ ಘಟನೆ. ಇದು ನಮ್ಮ ಸ್ನೇಹಿತರು ಕಳಿಸಿದ್ರು, ಎಷ್ಟು ಚೆನ್ನಾಗಿ ನೋಡಿದ್ದಾರೆ. ಸೀರೆ ಎಲ್ಲ ಏನು ಮಾಡಬೇಕು ಅದನ್ನು ಮಾಡಿದ್ದಾರೆ. ಒಳ್ಳೆಯದಾಗಲಿ. ನಿಜವಾಗ್ಲೂ ನೋಡಿರಲ್ಲ ಎಷ್ಟು ಆ ಹೆಣ್ಮಗು ಖುಷಿ ಆಯಿತು. ಸುಮ್ಮನೆ ಕೋಟಿ ದುಡ್ಡು ಇಟ್ಕೊಂಡು ತಿರ್ಕೆ ಸೋಕಿ ಮಾಡೋದಲ್ಲ. ಏನಕ್ಕೆ ಅದು ದುಡ್ಡು, ಅದು ಕೋಟಿ ತಗೊಂಡ್ರಿ, ಕೋಟಿ ಕೊಟ್ಟರು ಈ ಥರ ಸಿಗಲ್ಲ. ನಿಜವಾಗ್ಲೂ ಆ ವಿಡಿಯೋ ನೋಡ್ಬಿಟ್ಟು ಅಷ್ಟು ನನಗೆ ಒಂದು ಕಡೆ ಖುಷಿ, ಒಂದು ಕಡೆ ದುಃಖ. ಇಂಥವ್ರು ಇದ್ದಾರ ನಮ್ಮ ಭೂಮಿ ಮೇಲೆ ಇದ್ದಾರೆ. ಕಣ್ಣಿಗೆ ಕಾಣಿಸ್ಕೊಳ್ಳಲ್ಲ, ಕಡಿಮೆ ಅದು. ಕಣ್ಣಿಗೆ ಕಾಣಿಸ್ಕೊಳ್ಳೋದಿಲ್ಲ ಇಂಥ ವ್ಯಕ್ತಿಗಳು ಇರ್ತಾರೆ. ಆದರೆ ಎಲ್ಲೋ ಒಬ್ಬರು ಈ ಥರದ್ದು ಇರ್ತಾರೆ. ಅದಕ್ಕೋಸ್ಕರನೇ ಅವಾಗ ಮಳೆ ಬೆಳೆ ಚೆನ್ನಾಗಿ ಆಗ್ತಾಯಿದೆ ಅಂದರೆ ಇಂಥ ವ್ಯಕ್ತಿಗಳಿಂದ. ಧರ್ಮ ಇದೆ, ಜಾತಿ ಇದೆ, ಎಲ್ಲವೆಲ್ಲ ಬಿಟ್ಬಿಡಿ. ಎಲ್ಲ ಮನುಷ್ಯನ ಧರ್ಮ ಒಂದೇ, ಮನುಷ್ಯನ ಜಾತಿ ಒಂದೇ. ನಿಮ್ಮ ಧರ್ಮ ನಿಮ್ಮ ಜಾತಿ ಮನೆಗಿಟ್ಕೊಳ್ಳಿ. ನೋಡಿ, ರಾಜಕೀಯದವ್ರ ಮಾತು ಕೇಳಕ್ಕೆ ಹೋಗಬೇಡಿ. ರಾಜಕೀಯದವರು ತಮ್ಮ ಬೇಳೆ ಬೇಯಿಸ್ಕೊಳ್ಳೋಕ್ಕೋಸ್ಕರ, ಅಧಿಕಾರಕ್ಕೋಸ್ಕರ ಏನು ಬೇಕಾದ್ರೂ ಮಾಡ್ತಾರೆ. ಏನು ಬೇಕಾದ್ರೂ ಮಾಡೋಕ್ಕೂ ಏಸಲ್ಲ ಅವರು. ಅವ್ರಿಗೆ ಅಧಿಕಾರ ಮುಖ್ಯ. ಇಷ್ಟು ವರ್ಷ ಆಯಿತು ಜನಗಳು ಬದಲಾವಣೆ ಆಗಿ. ಆಕಾಶದಲ್ಲಿ ಚಂದ್ರ ಒಬ್ಬನೇ ಇರೋದು, ಸೂರ್ಯ ಒಬ್ಬನೇ ಇರೋದು. ಎಲ್ಲರಿಗೂ ಅದೇ ಆಕಾಶ, ಅದೇ ಬೆಳಕು, ಅದೇ ಗಾಳಿ, ಅದೇ ಭೂಮಿ, ಅದೇ ಮಳೆ, ಅದೇ ಗಾಳಿ, ಎಲ್ಲ ಒಂದೇ. ಜಾತಿಗಳು ಮಾತ್ರ 108, ಧರ್ಮಗಳು ಮಾತ್ರ ಎಲ್ಲರಿಗೂ ಒಬ್ಬನೇ ಶಿವ. ಅರ್ಥ ಮಾಡ್ಕೊಳ್ಳಿ. ಬದಲಾವಣೆ ಆಗಿ ಯಾಕೆ ಸುಮ್ಮನೆ ಕಚ್ಚಾಡ್ತೀರಾ, ಹೊಡೆದಾಡ್ತೀರಾ, ಬಡ್ದಾಡ್ತೀರಾ? ಏನಕ್ಕೆ ಪ್ರಯೋಜನ? ಎಲ್ಲ ಮಾಡಿ ಒಂದಿನ ಮುಂಡ ಮುಚ್ಕೊಂಡು ಹೋಗ್ಬೇಕು ಎಲ್ಲರೂ. ಎಷ್ಟೇ ಕೋಟಿ ಇದ್ರೂ ಏನೇ ಇದ್ರೂ ಮಣ್ಣಲ್ಲಿ ಮಣ್ಣಾಗೆ ಹೋಗ್ಬೇಕು, ಇಲ್ಲ ಬೆಂಕಿ ಹಾಕ್ಬೇಕು ಅಷ್ಟೇ. ಎರಡೇ ಆಗೋದಿಲ್ಲ, ಬೆಂಕಿ ಇಲ್ಲ ಮಣ್ಣು. ಇಷ್ಟೇ ಜೀವನ. ಇರೋದು 3 ದಿವಸ. ಇರೋ ಪುಟ್ಕೋಸಿ ಅಷ್ಟೇ. ಪುಟ್ಕೋಸಿನೂ ತಗೊಂಡು ಹೋಗಲ್ಲ ನಾವು. ನಿಜವಾಗ್ಲೂ ಆ ಮಾಲೀಕನಿಗೆ, ಅಂಗಡಿಯ ಮಾಲೀಕನಿಗೆ ದೇವರು ಇನ್ನೂ ಆರೋಗ್ಯೇಶ್ವರ ಕೊಟ್ಟು ಕಾಪಾಡಲಿ. ಆ ಅಂಗಡೀಲಿ ಕೆಲಸ ಮಾಡೋರನ್ನ ಇನ್ನೂ ಚೆನ್ನಾಗಿ ನೋಡ್ಕೊಳ್ಳಿ ಅಂತೇಳಿ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ.
ನಿಜವಾಗ್ಲೂ ಒಳ್ಳೇದಾಗಲಿ ಸರ್. ನಿಮ್ಗೆ ಇನ್ನೂ ಚೆನ್ನಾಗಿರಿ ಸರ್. ನೀವು ನಿಮ್ಮ ಹತ್ರ ಇನ್ನೂ ಬದುಕಬೇಕು ಸರ್. ನಿಮ್ಮ ಹತ್ರ ಇನ್ನೂ ಚೆನ್ನಾಗಿರ್ಬೇಕು ಸರ್. ಒಳ್ಳೇದಾಗಲಿ ಸರ್. ನಮಸ್ಕಾರ. ನಿಜವಾಗ್ಲೂ ಎಷ್ಟೋ ಜನ ಓನರ್ಗಳನ್ನು ನೋಡಿದ್ದೀವಿ, ಜಾತಿ ಭೇದ ಭಾವ ಮಾಡ್ತಾರೆ. ನಮಗೂ ಅನುಭವ ಆಗಿದೆ. ನಮ್ಮಲ್ಲೂ ಕೂಡ ಕೆಲವರು ನೀನು ಹೊರಗೆ ನಿಂತ್ಕೋ, ಒಳಗೆ ಬರಬೇಡ, ಅಲ್ಲಿ ನಿಂತ್ಕೋ, ಅದನ್ನು ಮುಟ್ಟದ ಇದನ್ನು ಮುಟ್ಟದ ಅನ್ನೋರೂ ಇದ್ದಾರೆ. ಆದರೆ ಅಂಥವ್ರ ಮುಂದೆ ಇಂಥ ಮಾಲೀಕ ಅಂಗಡಿಯಲ್ಲೇ ಶ್ರೀಮಂತ ಮಾಡಿಸೋರೆ ಅಂದರೆ ನಿಜವಾಗ್ಲೂ ದೇವರ ಮೆಚ್ಚುವಂಥ ಕೆಲಸ ಇದು. ಮನುಷ್ಯರು ಮೆಚ್ಚೋ ಥರ ಬಿಡ್ತಾರ ಗೊತ್ತಿಲ್ಲ, ಆದರೆ ಈ ಕೆಲಸ ದೇವರ ಮೆಚ್ಚುವಂಥ ಕೆಲಸ. ಆ ಮಗು ಹೆಣ್ಮಗು ಹತ್ತಿದೆಯಲ್ಲ, ಅದು ದುಃಖದ ಕಣ್ಣೀರಲ್ಲ, ಆನಂದ ಪಾಶ್ಪ. ಖುಷಿಯಾದಾಗ ಆ ಥರ ಕಣ್ಣೀರು ಬರ್ತವೆ. ನಮಗೂ ಬಂತು ಅಷ್ಟು ತುಂಬ ಒಂಥರ ಇದಾಯಿತು ಮನಸ್ಸಿಗೆ. ನಿಜವಾಗ್ಲೂ ನಮಸ್ಕಾರ ಸರ್. ಒಳ್ಳೆಯದಾಗಲಿ ನಿಮಗೆ.